ನಿಲ್ಲಿಸಿ ನಿಲ್ಲಿಸಿ ಕಳಪೆ ಕಾಮಗಾರಿ ನಿಲ್ಲಿಸಿ 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 ಅನಧಿಕೃತ ಕಟ್ಟಡ ಪರವಾನಗಿ ನೀಡಿದ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ. ನಮ್ಮೊಂದಿಗೆ ಉಪಸ್ಥಿತಿರುವ ನಗರದ ಅಧ್ಯಕ್ಷರಾದ ಸನ್ಮಾನ್ಯ ಮಹೇಶ್ ಠಾಕೂರ್ ಅವರೇ, ನಿಕಟಪೂರ್ವ ನಗರಸಭೆಯ ಅಧ್ಯಕ್ಷರು ಸಹೋದರಿ ಸುಮಿತ್ರಾ ನಾಯಕ್ ಅವರೇ, ನಮ್ಮೊಂದಿಗೆ ಉಪಸ್ಥಿತಿರುವ ಎಲ್ಲ ನಗರಸಭಾ ಸದಸ್ಯರುಗಳೇ, ಹಿರಿಯ ನಾಗರಿಕರೇ, ಕಾರ್ಯಕರ್ತ ಬಂಧುಗಳೇ, ಬಹುಶಃ ಬಹಳಷ್ಟು ಬೇಸರ ಆಗ್ತದೆ ಉಡುಪಿ ನಗರಸಭೆಯ ಪ್ರತಿಭಟನೆ ಬಗ್ಗೆ. ಯಾಕೆಂದರೆ ಉಡುಪಿ ನಗರಸಭೆ ಒಂದು ದೇಶದಲ್ಲೇ ಒಂದು ಮಾದರಿ ನಗರಸಭೆ ಆಗಿದ್ದುಕೊಂಡು ಉಡುಪಿ ನಗರಸಭೆಯ ವ್ಯವಸ್ಥೆಗಳನ್ನು ಇತರ ನಗರಸಭೆಗಳು ಪಾಲಿಸುವಂಥ ಒಂದು ಕಾಲ ಇದೆ. ಆದರೆ ಇವತ್ತಾಗಿಲ್ಲ, ಆ ಕಾಲ ಬದಲಾಗಿದೆ. ನಗರಸಭಾ ಸದಸ್ಯರು ಈ ಒಂದು ನಗರಸಭೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡುವಂಥ ದಿನ ಮುಂದಾಗಿದೆ. ಬಹುಶಃ ಈ ಒಂದು ದುರಾಡಳಿತ, ಅಕ್ರಮ, ಕಳಪೆ ಕಾಮಗಾರಿಗಳು ಇವತ್ತು ಇಡೀ ಜನರು ರಸ್ತೆಯಲ್ಲಿ ನಿಂತು ಮಾತಾಡುವಂಥ ಪರಿಸ್ಥಿತಿ ಉದ್ಭವವಾಗಿದೆ. ಅಲ್ಲದೆ ವಾರಾಹಿಯ ನೀರು ಯಾವಾಗ ಬರ್ತದೆ ಎಂಬುದು ಅದರ ಬಗ್ಗೆ ಮಾಹಿತಿ ಬೇಕಾಗಿದೆ. ಮತ್ತೆ ಟ್ಯಾಂಕರ್ ನೀರಿನ ವ್ಯವಸ್ಥೆಯ ಬಗ್ಗೆ ಒಂದು ಸಭೆಯನ್ನು ಕರೆಯಬೇಕಾಗಿದೆ. ಆದ್ರಿಂದ ಇಸಿ ಅವರು ತುರ್ತಾಗಿ ನೀರಿನ ಬಗ್ಗೆ ಸಭೆಯನ್ನು ಕರೆಯಬೇಕು ಎಂಬುದು ಕೂಡ ನಮ್ಮ ಆಗ್ರಹ ಆಗಿದೆ. ನಗರಸಭಾ ಸದಸ್ಯರು, ಉಡುಪಿಯ ನಾಗರಿಕರು, ಕಾರ್ಯಕರ್ತ ಬಂಧುಗಳು ಸೇರಿ ಇವತ್ತು ನಗರಸಭೆಗೆ ಮುತ್ತಿಗೆ ಹಾಕುವ ಮೂಲಕ ನಗರಸಭೆ ಮೂಲಕ ಆಗುವ ತೊಂದರೆಗಳ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಈ ಪ್ರತಿಭಟನೆ ಮೂಲಕ ಆಗಿದೆ. ಬಹುಶಃ ಕಳೆದ 7 ತಿಂಗಳಿಂದ ಉಡುಪಿ ನಗರದಲ್ಲಿ ಆಡಳಿತಾಧಿಕಾರಿಗಳು ನೇಮಕ ಆಗಿದ್ದಾರೆ. ಆಡಳಿತಾಧಿಕಾರಿ ಅಂದರೆ ಸರ್ಕಾರದೊಂದು ಭಾಗ. ಇವತ್ತು ಸರ್ಕಾರದಲ್ಲಿ ಯಾವ ರೀತಿ ಭ್ರಷ್ಟಾಚಾರಗಳು ತಾಂಡವಾಡ್ತಿದೆಯೋ ಬಹುಶಃ ಅದೇ ರೀತಿ ಉಡುಪಿ ನಗರಸಭೆಯಲ್ಲಿ ಕೂಡ ಭಾಳಷ್ಟು ಭ್ರಷ್ಟಾಚಾರಗಳು, ಕಳಪೆ ಕಾಮಗಾರಿಗಳು, ಅಕ್ರಮ ಕಟ್ಟಡಗಳಿಗೆ ಪರವಾನಗಿಗಳು, ದಲ್ಲಾಳಿಗಳ ಕಾಟದಿಂದ ಉಡುಪಿ ನಗರದ ಜನರ ಒಂದು ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ ನಗರಸಭೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಆ ಮೂಲಕ ಉಡುಪಿ ಜನರಿಗೆ ನ್ಯಾಯ ಕೊಡಬೇಕಂತ ದೃಷ್ಟಿಯಲ್ಲಿ ಈ ಒಂದು ಪ್ರತಿಭಟನೆ ಸಭೆಯನ್ನು ಆಯೋಜನೆ ಮಾಡುತ್ತೇವೆ. ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಉಡುಪಿ ನಗರಸಭೆ ಇವತ್ತು ದೇಶದಲ್ಲಿ ಒಂದು ಮಾದರಿ ನಗರಸಭೆ. ಈ ನಗರಸಭೆ ಎದುರು ಪ್ರತಿಭಟನೆ ಮಾಡಲಿಕ್ಕೆ ಭಾಳಷ್ಟು ಬೇಸರ ಆಯಿತು. ಏಕೆಂದರೆ ಮಾದರಿಯಾದ ನಗರಸಭೆಯ ಮುಂದೆ ನಾವು ಪ್ರತಿಭಟನೆ ಮಾಡಬೇಕು. ಆದರೆ ಇವತ್ತು ಅನಿವಾರ್ಯ. ಜನರಲ್ಲಿ ಒಂದು ಕನ್ಫ್ಯೂಷನ್ ಇತ್ತು, ಏನಂದರೆ BJPಯ ನಗರಸಭೆ ಬಿಟ್ಟು BJPಯವರು ಏಕೆ ಪ್ರತಿಭಟನೆ ಮಾಡ್ತಾರೆ. ಆದರೆ ಕಳೆದ 7 ತಿಂಗಳಿಂದ BJPಯ ಆಡಳಿತ ಇಲ್ಲಿಲ್ಲ. ನಗರಸಭೆಯ ಆಡಳಿತಾಧಿಕಾರಿ ಮೂಲಕ ಆಗ್ತಿದೆ. ಆ ಸಂದರ್ಭದಲ್ಲಿ ಇವತ್ತು ಅಕ್ರಮ ಕಟ್ಟಡಗಳಿಗೆ ಪರವಾನಗಿ ನೀಡುವ ಮೂಲಕ ನೀರಿನ ಬೆಲೆಯನ್ನು 3 ಪಟ್ಟು ಏರಿಸುವ ಮೂಲಕ ಇವತ್ತು ನಗರಸಭೆ ಜನಪರವಾಗಿ ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಒಂದು ಸಂಸ್ಥೆ. ಅದು ಬಿಟ್ಟು ಯಾವುದೇ ವ್ಯವಹಾರ ಲಾಭಕ್ಕಿರುವ ಸಂಸ್ಥೆ ಅಲ್ಲ. ಆದರೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡದೆ ನೇರವಾಗಿ ಗಾಯದ ಮೇಲೆ ಬರೆ ಇರುವಂಥ ಕೆಲಸ, ಬಡ ಜನರ ಜೀವನದಲ್ಲಿ ಚೆಲ್ಲಾಟ ಮಾಡುವಂಥ ಕೆಲಸ ಇವತ್ತು 3 ಪಟ್ಟು ನೀರಿನ ಬೆಲೆ ನೇರಿಸುವ ಮೂಲಕ ಇವರು ಮಾಡಿದ್ದಾರೆ. ಅದರ ಜೊತೆಗೆ ತೆರಿಗೆಯಲ್ಲಿ ಇರ್ಬೋದು, ಯಾವುದೇ ರೀತಿಯ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳದೆ ಎತ್ತಿಕೊಂಡ ಕಾಮಗಾರಿಗಳು ಸಂಪೂರ್ಣವಾಗಿ ಕಳಪೆಗಳಾಗಿದೆ. ಈಗಾಗಲೇ ಪರಿಯ ಸಂದರ್ಭದಲ್ಲಿ ನಾವು ಪ್ರತಿಭಟನೆಗೆ ಕರೆ ಕೊಟ್ಟಾಗ ಪೌರಾಯುಕ್ತರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆ ಕಾಮಗಾರಿಗಳ ಪರಿಶೀಲನೆ ಮಾಡ್ತಿದ್ದಾರೆ. ಅಷ್ಟರ ತನಕ ಅವರು ಎಚ್ಚೆತ್ತುಕೊಳ್ಳಿಲ್ಲ. ಆ ಕಾಮಗಾರಿಗಳು ಹೇಗಿತ್ತು ಅಂತೇಳಿದರೆ, ನನ್ನ ಮನೆಗೆ ಹೋಗುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಸ್ತೆ ಇರ್ಬೋದು, ವೆಂಕಟರಾಮನ್ ದೇವಸ್ಥಾನದ ರಸ್ತೆ ಇರ್ಬೋದು, ರಾತ್ರಿ ಹಾಕಿದ ಡಾಮರ್ ಬೆಳಿಗ್ಗೆ ಕಿತ್ತೋಗುವಂಥ ಪರಿಸ್ಥಿತಿ, ಅಂದರೆ ಟೇಪ್ ಹಾಕುವ ಮೂಲಕ ಜನರಲ್ಲಿ ನಾಟಕ ಆಡುವಂಥ ಪರಿಸ್ಥಿತಿ ನಗರಸಭೆ ಮೂಲಕ ಆಗಿದೆ.